ಫ್ರೆಂಡ್ಸ್, ನಿಮಗೆಲ್ಲ ವಿಷಯ ಗೊತ್ತಿರುತ್ತೆ. ನಾನಿವತ್ತು ಮಾತಾಡ್ತಾ ಇರೋದು ನಮ್ಮ ಕರಡಿ ಆನೆ ಬಗ್ಗೆ. ಕರಡಿ ಅಲಿಯಾಸ್ ಬಬ್ರುವಾನ. ಯಾರು ಗೊತ್ತಿಲ್ಲ ಈ ಆನೆ, ಎಲ್ರಿಗೂ ಗೊತ್ತಿರುತ್ತೆ. ಅಷ್ಟು ಹವಾ ಇಟ್ಟಿರೋಂಥ ಆನೆ ಇದೊಂದು ಟೈಮಲ್ಲಿ. 2024 ಏಪ್ರಿಲ್ 18 ಕ್ಯಾಪ್ಚರ್ ಮಾಡ್ತಾರೆ ನಮ್ಮ ಎಸ್ಲೂರು ಭಾಗದಲ್ಲಿ. ಸಖತ್ತಾಗಿದ್ದಾನೆ ಮಾತ್ರ ಕರಡಿ. ಅವಾಗಿದ್ದ ಕರಡಿ ಆ ಫಿಸಿಕ್ಸ್ ಏನಿದೆ, ಗತ್ತೇನಿದೆ, ಆ ಕರಡಿ ಅಲ್ಲ ಇವಾಗ ಕರಡಿನೇ ಬೇರೆಯೇ. ಇವಾಗ ಫುಲ್ಲು ಟ್ರೈನಿಂಗ್ ಆಗಿ ಶಾಂತವಾಗಿ, ಸೊ ಎಲ್ಲದು ಕ್ಯಾಂಪ್ಗೆಲ್ಲ ಅಡ್ಜಸ್ಟ್ ಆಗಿ, ಸೊ ತುಂಬ ಚೆನ್ನಾಗಿದ್ದಾನೆ. ಅಂದರೆ ಟ್ರೈನಿಂಗೆಲ್ಲ ಆದ ನಂತರ ಬಾಡಿ ಮೈಕಟ್ಟು ವೀಕ್ ಆಗೋದು ಸಹಜ ಎಲ್ಲ ಆನೆಗಳಿಗೂ, ನಿಮಗೂ ಗೊತ್ತಿರುತ್ತೆ. ಮತ್ತು ಒಂದು ತಿರ್ಗಾ ರಿಕವರಿ ಸ್ಟೇಜಲ್ಲಿದ್ದೇನೆ ಇವಾಗ. ಅದೇನು ಬಾಡಿ ಇತ್ತು, ಅದು ಆಗಿದ್ದ ಆ ಗಾಂಭೀರ್ಯ ಏನು ಎತ್ತ ಅದೆಲ್ಲ ತಿರ್ಗಾ ಬರುತ್ತೆ. ಅದೆಲ್ಲ ಇನ್ನೊಂದು 2 ಇಯರ್ಸಲ್ಲಿ ಎಲ್ಲ ಕವರಾಗಿ ಹೋಗುತ್ತೆ. ಸದ್ಯಕ್ಕೆ ಇವನಿಗೆ 37 ವರ್ಷ ಆಗಿ ಇವಾಗ ನಮ್ಮ ದುಬಾರೆ ಕ್ಯಾಂಪ್ನಲ್ಲಿದ್ದಾನೆ. ಇದನ್ನ ನೋಡ್ಕೊಳ್ಳೋದು ಮಾವುತ ಮತ್ತು ಕಾವಡಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ. ಅಷ್ಟೊಂದು ಬಲಿಷ್ಠ ಗಜರಾಜನ ಕಂಟ್ರೋಲ್ ಮಾಡಿ ಅವನ್ನ ಒಂದು ಸಾಕು ಆನೆಯಾಗಿ ಮಾರ್ಪಡಿಸ್ಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ಮಾವುತ ಮತ್ತು ಕಾವಡಿ. ಅವ್ರಿಗೊಂದು ದೊಡ್ಡ ಸಲ್ಯೂಟ್. ಹಾಗೆ ನಮ್ಮ ಕರಡಿ ವಿಚಾರವಾಗಿ ಬರೋದಾದ್ರೆ ಸುಮಾರು ಜನ ಕೇಳ್ತಾಯಿದ್ರು, ಏನೋ ಕರಡಿ ಕ್ಯಾಪ್ಚರಿಂಗ್ ಬರ್ತಾನ, ಸುಮಾರು ಜನಕ್ಕೆ ದಸರಾ ಕರ್ಕೊಬನ್ನಿ ಅಂತ ಹೇಳ್ತಾಯಿದ್ರು. ದಸರಾಗೆಲ್ಲ ಬರೋದು ತುಂಬ ಟೈಮ್ ಬೇಕಾಗುತ್ತೆ. ಇವಾಗಷ್ಟೇ ಅವ್ನು ಕ್ಯಾಪ್ಚರ್ ಆಗಿ ಬಂದಿರೋಂಥದ್ದು. ಅವನು ಇನ್ನೂ ಕೂಡ ಕ್ಯಾಂಪ್ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗಿ ನಂತರ ಆಪ್ರೇಷನ್ ಕೂಡ ಎಂಟ್ರಾಗಬೇಕಾಗುತ್ತೆ. ಅಂದರೆ ನಮ್ಮ ಕುಮ್ಕಿ ಕಾರ್ಯಾಚರಣೆಗಳೇನಿದೆ, ಸೊ ಇಂಥದ್ದೆಲ್ಲ ಮಾಡಿ ಅಲ್ಲಿ ಎಕ್ಸ್ಪರ್ಟ್ ಆದ ನಂತರ ಅವನು ನೆಕ್ಸ್ಟು ದಸರಾ ಅದೆಲ್ಲ ನೋಡಬೇಕಾಗುತ್ತೆ. ಸದ್ಯಕ್ಕೆ ಕ್ಯಾಂಪ್ನಲ್ಲಿ ತುಂಬ ಚೆನ್ನಾಗಿದ್ದಾನೆ. ಅಲ್ಲಿನ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗಿ ಮಾವುತ ಹೇಳೋ ಎಲ್ಲ ಕೆಲಸಗಳಿಗೆ ಸ್ಪಂದಿಸ್ತಾ ಇದ್ದಾನೆ. ಎಲ್ಲ ಅಂತಲ್ಲ, ಒಂದು 95% ಎಲ್ಲ ಆಗಲಿಕ್ಕಿಂತ ಟೈಮ್ ಬೇಕು ಅವನಿಗೆ. ಬಟ್ ಇನ್ನು ಯಾರಾದರೂ ಈ ದುಬಾರಿಯಲ್ಲಿ ಈ ಆನೆ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಕ್ಯಾಂಪ್ ಓಪನ್ ಆದ ನಂತರ. ಇವನ್ನ ಕಾರ್ಯಾಚರಣೆ ಮಾಡಬೇಕಾದ್ರೆ ದೊಡ್ಡ ಒಂದು ಸವಾಲೇ ಆಯಿತು. ಏನಕ್ಕಂತಂದರೆ ನಮ್ಮ ಸಾಕಾನೆಗಳು ಯಾವುದೆಲ್ಲ ಹೋಗಿದ್ದವು, ಮೈನ್ ಆನೆಗಳು ನಾನು ಹೇಳ್ತಾ ಇದ್ದೀನಿ, ಭೀಮಾ, ಸುಗ್ರೀವ, ಪ್ರಶಾಂತ, ಇಷ್ಟು ಧನಂಜಯ್, ಇಷ್ಟು ಆನೆಗಳು ಏನು ಹೋಗಿತ್ತು, ಆವಾಗ ತುಂಬ ಕಷ್ಟ ಆಯಿತು ಇವನ್ನ ಎದುರಿಸ್ಬೇಕಂದ್ರೆ. ಯಾಕಂದರೆ ಆ ಟೈಮಲ್ಲಿ ಇವನಿಗೂ ಕೂಡ ಮದ ಬಂದು ರೊಚ್ಚಿಗೆದ್ಬಿಟ್ಟಿದ್ದ. ಯಾವ ಆನೆ ಮೇಲೆ ಬೇಕಾದ್ರೆ ಚಾರ್ಜ್ ಮಾಡೋಕ್ಕೆ ರೆಡಿ ಇದ್ದ ಅಂಥ ಒಂದು ಸಲಗಾಲ ಇವನು ಹೆಸರು ತಕ್ಕಂತೆ ಬಬ್ರುವಾನ, ಆಗಲೇ ಬಬ್ರುವಾನ ಅವನು. ಸೊ ಹಾಗಾಗಿ ಇವನ್ನ ಹಿಡಿಬೇಕಂದ್ರೆ ಸೆಕೆಂಡ್ ಡೇ ನಮ್ಮ ಅಭಿಮನ್ಯು ಹೋಗಲೇಬೇಕಾಗುತ್ತೆ. ಅಭಿಮನ್ಯು ಕೂಡ ಹೆವಿ ಮದ ಇರುತ್ತೆ ಆ ಟೈಮಲ್ಲಿ. ಪಾಪ ಇಲ್ಲಿಂದ ನಮ್ಮ ಮತ್ತಿಗೋಡು ಕ್ಯಾಂಪಿಂದ ಅಲ್ಲಿಗಂಟ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಇವನ್ನ ಡಾಟ್ ಮಾಡ್ತಾರೆ. ಡಾಟಾಗಿ ಅಭಿಮನ್ಯು ಸಹಾಯದಿಂದ ಫೈಟು ಕೂಡ ನಡೆಯುತ್ತೆ. ನಮ್ಮೆಲ್ಲ ಸಾಕಾನೆಗಳ ಸಹಾಯದಿಂದ ಏನೂ ತೊಂದರೆ ಆಗ್ದೇ ಕ್ಯಾಪ್ಚರ್ ಮಾಡಿ ನಂತರ ಕ್ರಾಲ್ಗೂ ಹಾಕ್ತಾರೆ ನಮ್ಮ ಕುಶಾಲ್ ನಗರ ದುಬಾರೆ ಕ್ಯಾಂಪಲ್ಲಿ. ಅಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗಿ ಇವಾಗ ಚೆನ್ನಾಗಿದ್ದಾನೆ. ಬಟ್ ಸುಮಾರು ಜನ ಕೇಳ್ತಾಯಿದ್ರು ಏನಕ್ಕೆ ಬಾಡಿ ಎಲ್ಲ ವೀಕ್ ಆಗಿದೆ ಅಂತೇಳಿ. ಸೊ ಈ ವಿಡಿಯೋದ ಉದ್ದೇಶನೇ ಅದು. ಬಾಡಿ ವೀಕ್ ಆಗೋದು ಸರ್ವೇ ಸಾಮಾನ್ಯ ಎಲ್ಲ ಕಾಡಾನೆಗಳಿಂದ. ಅಂದರೆ ಕಾಡಾನೆಗಳನ್ನ ಬಂದು ನಮ್ಮ ಕ್ರಾಲ್ಗೆ ಹಾಕಿದ ನಂತರ ಎಲ್ಲ ಆನೆಗಳು ವೀಕ್ ಆಗ್ತವೆ, 1-2 ಅಂತಲ್ಲ. ಕೆಲವೊಂದು ಆನೆಗಳು ಒಂದು 70% ವೀಕ್ ಆದರೆ, ಕೆಲವೊಂದು ಆನೆಗಳು 50% ವೀಕ್ ಆಗೋದು ಸಹಜ. ಆದಷ್ಟು ಬೇಗ ರಿಕವರ್ ಆಗಿ ಬರ್ತಾನೆ. ನಿಮ್ಮ ಕರಡಿ ಏನಿತ್ತು ಮೊದಲು ಅದೇ ರೀತಿ ಕರಡಿ ಆಗ್ತಾನೆ. ಒಂದು ಸಲ ವೀಕ್ ಆದ ತಕ್ಷಣ ಅದೇ ವೀಕ್ ಒಂದು ಬಾಡಿ ಫುಲ್ ಇಳಿದೋಗುತ್ತೆ ಅಂತ ಹೇಳೋಕ್ಕಾಗಲ್ಲಲ್ವ. ಸೊ ಚೆನ್ನಾಗಾಗ್ತಾನೆ. ಇಷ್ಟು ಕರಡಿ ಬಗ್ಗೆ ಮಾಹಿತಿ. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ಕರಡಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತೇಳಿ. ನೋಡೋಣ ಯಾರೆಲ್ಲ ಎಷ್ಟು ಜನ ಕರಡಿಗೆ ಫ್ಯಾನ್ಸ್ ಇದ್ದಾರೆ ಅಂತೇಳಿ. ಸದ್ಯಕ್ಕೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕರಡಿ. ಎಲ್ಲರೂ ಫ್ರೀ ಆದಾಗೆಲ್ಲ ಬನ್ನಿ. ಸೊ ಇಲ್ಲಿ ಆಲ್ಮೋಸ್ಟ್ ಪಂಟ್ರ ಆನೆಗಳಂತ ಹೇಳಿದ್ರೆ ತಪ್ಪಾಗಲ್ಲ. ಪಂಟ್ರ ಆನೆಗಳು ಇಲ್ಲಿ ಆಲ್ಮೋಸ್ಟ್ ಹೆಚ್ಚು ಗಂಡಾನೆಗಳನ್ನು ನಿಲ್ಲಿಸಿರ್ತಾರೆ ಇಲ್ಲಿ. ಇವನು ಕರಡಿ ಇಲ್ಲೇ ಆಲ್ಮೋಸ್ಟ್ ನಿಂತ್ಕೊಳ್ಳೋದು. ಇನ್ನು ಹೊಸೊಬ್ಬಲ್ವಾ, ಹಾಗೆ. ಇನ್ನು ಇಲ್ಲಿಗೆ ನಮ್ಮ ಮಾಣಿಕ್ಯ ಅಲ್ಲ, ಯಾವ ಆನೆ ಅದು ಹೇಳಿದ್ದು ದೊಡ್ಡದು ಗೊತ್ತಲ್ಲ, ಸಾರಥಿ ಬರಬೇಕು, ಕಂಚನಾನೆ ಬರಬೇಕು ಇಲ್ಲಿಗೆ.
ಇಲ್ಲಿ ನೋಡಿ, ಇದು ಮೋಸ್ಟ್ಲಿ ನಮ್ಮ ಕರಡಿ ಆನೆಗೆ ತರ್ತಾ ಇರೋದು ಅನ್ಕೋತೀನಿ. ಹುಲ್ಲು ಅವರು ಮಾವುತಲ್ಲ, ಅವ್ರ ಕಾವಡಿ ಕಾಣುತ್ತಾರೆ. ಕರಡಿ ಕೊಯ್ ಕರಡಿ ನೋಡಿ, ಕರಡಿ ಹೇಗೆ ಸೊಂಡು ಉಚ್ಕೋತಾ ಇದ್ದಾನಂತ. ತುಂಬ ಪಾಪ ಅನ್ಸುತ್ತೆ ಗುರು. ಪಾಪ ಅನ್ನೋದಕ್ಕಿಂತನೂ ಏನು ಮಾಡೋಣ, ಸ್ವಲ್ಪ ಚೇಷ್ಟಾಗಿ ಹಿಡ್ಕೊಬಂದು ಸೇರಿಸ್ಕೊಂಡು ಅನ್ಬೋದು. ಅದು ಚೆನ್ನಾಗಿದ್ದಾನೆ ಕರಡಿ. ನೋಡಿ ನೋಡಿ ಕರಡಿ ಹೇಗೆ ಆಡ್ತಿದ್ದಾನೆ ಅಂತ ನೋಡಿ, ಆರಾಮ್ಸೆ ಕೂತ್ಕೊಂಡು. ಹಾಯ್ ಕರಡಿ.